ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕೊನೆಯ ಮಂಗಳವಾರದ ಮಂಗಳಗೌರಿ ಪೂಜೆಯ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ಬೆಳಗ್ಗೆ 4:15ಗೆ ಎದ್ಬಿಟ್ಟು ಮನೆಯನ್ನೆಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ನೆಲನೂ ಸಹಿತ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ನಾನ ಮಾಡಿಬಿಟ್ಟು ನಂತರ ದೇವರಿಗೆ ಬೇಕಾಗಿರೋಂಥ ಹೂಗಳೆಲ್ಲ ತಂದಿದ್ರು. ಅದರಲ್ಲೇ ಒಂದು ದೇವರಿಗೆ ಹಾರ ಮಾಡೋಣ ಅಂತ ಹೇಳಿಬಿಟ್ಟು ಸೇವಂತಿಗೆ ಹೂವಿನಲ್ಲಿ ಈ ರೀತಿಯಾಗಿ ಹಾರನ ಮಾಡ್ತಾಯಿದ್ದೀನಿ. ಇದರಲ್ಲಿ 3 ಥರದ ಸೇವಂತಿಗೆ ಹೂವನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ನಾನು ಈ ರೀತಿಯಾಗಿ ಒಂದು ನೀಡಲನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಅದನ್ನು ಪೋಣಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಹೂ ಬೇಕು ಅದರಲ್ಲೂ ಸಹಿತ ಪೋಣಿಸ್ಕೋಬೋದು. ಈ ಗುಲಾಬಿ ಹೂವು ಇಲ್ಲ ಸೇವಂತಿಗೆ ಹೂವು ಈ ಥರ ನೋಡಿ, ಈ ಥರ ಯಾವುದು ಬೇಕೋ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ದೇವರಿಗೆ ಹಾರವನ್ನು ಮಾಡ್ಕೊಳ್ಬೋದು. ನಾನು ಹಿಂದಿನ 2 ವಿಡಿಯೋದಲ್ಲಿ ನಿಮಗೆ ಮಂಗಳಗೌರಿ ಪೂಜೆಯ ಪೂರ್ವ ಸಿದ್ಧತೆ ಹಾಗೂ ಮಂಗಳಗೌರಿ ಪೂಜೆಯ ಸಂಪೂರ್ಣ ವಿಡಿಯೋನ ನಾನು 2 ವ್ಲಾಗಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿ ಹಾಕಿದ್ದೀನಿ. ಇದು ಬಂದುಬಿಟ್ಟು ಕೊನೆಯ ಮಂಗಳವಾರ ನೋಡಿ. ಈ ರೀತಿಯಾಗಿ ದೇವಿಗೆ ಒಂದು ಹಾರನ ನಾನು ಮಾಡಿಟ್ಕೊಳ್ತಾ ಇದ್ದೀನಿ. ಹಾಗೆ ಕಂಕಣನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಿಂದಿನ 2 ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ, ಹೋಗ್ಬಿಟ್ಟು ನೋಡ್ಬೋದು. 2 ಪೂರ್ವ ಸಿದ್ಧತೆ ಮತ್ತು ಹೇಗೆ ಯಾವ ವಿಧಾನದಲ್ಲಿ ಮಂಗಳಗೌರಿ ಪೂಜೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಕಂಕಣನ ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಕಟ್ಕೊಳ್ಬೋದು. 5, 10 ಈ ರೀತಿಯಾಗಿ ಎಷ್ಟು ಜನ ಬರ್ತಾರೆ ಅಂತ ನೋಡಿಬಿಟ್ಟು ಕಟ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ಕಂಕಣವನ್ನು ಕಟ್ಕೊಳ್ತಿದ್ದೀನಿ. ಹಾಗೆ ದಾರನ ಸ್ವಲ್ಪ ಉದ್ದ ಕಟ್ ಮಾಡ್ಕೊಳ್ತಿದ್ದೀನಿ, ಏಕೆಂದರೆ 2 ಎಳೆ ಮಾಡಿ ಕಟ್ಟಬೇಕಲ್ವಾ, ಹಾಗಾಗಿ 2 ಸುತ್ತು ಕಟ್ಟಬೇಕು ಅಂತ ಹೇಳಿ. ಹಾಗೆ ಬಿಲ್ವ ಪತ್ರೆಯನ್ನು ತಂದಿದ್ರು, ಅದನ್ನು ಸಹಿತ ನೀಟಾಗಿ ಈ ರೀತಿಯಾಗಿ ತೊಳೆದ್ಬಿಟ್ಟು ಈ ತುದಿಲಿ ಈ ರೀತಿ ತೊಟ್ಟಿರುತ್ತಲ್ಲ ಅದನ್ನು ಸಹಿತ ಕಟ್ ಮಾಡಿ ಈ ರೀತಿಯಾಗಿ ಬಿಲ್ವ ಪತ್ರೆಯನ್ನು ಪೂಜೆಗೆ ಜೋಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಗೆಜ್ಜೆ ವಸ್ತ್ರನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಹತ್ತಿಯ ಉಂಡೆ ಸಿಗುತ್ತೆ ದಾರದ್ದು, ಅದನ್ನು ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಬರೀ ಹತ್ತಿ ಸಿಗುತ್ತಲ್ವ, ಅದರಲ್ಲೂ ಸಹಿತ ನೀವು ಈ ಥರ ಹೊಸ್ದುಬಿಟ್ಟು ಮಾಡ್ಬೋದು. ನಾನು ಈ ರೀತಿಯಾಗಿ ಹತ್ತಿದು ಉಂಡೆ ಇತ್ತಲ್ವ, ಇದ್ರಾಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನೇ ತೊಗೊಂಡಿದ್ದೀನಿ. ಇಲ್ಲ ನಾನು ಅರಿಶಿನ ಕುಂಕುಮ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತನ್ನು ನೋಡ್ಕೊಂಡ್ಬಿಟ್ಟು 2 ಎಳೆ ಆಗಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ 2 ಎಳೆ ಆಗಿ ಮಾಡ್ಕೊಂಡ ನಂತರ ನೋಡಿ, ಈ ರೀತಿಯಾಗಿ ಹೊಸ್ದುಬಿಟ್ಟು ನಾನು ಗೆಜ್ಜೆ ವಸ್ತ್ರನ ಮಾಡ್ತಾಯಿದ್ದೀನಿ. ಈ ಮಂಗಳಗೌರಿ ಪೂಜೆಗೆ ಮೇಯ್ನಾಗಿ ಗೆಜ್ಜೆ ವಸ್ತ್ರನ ಸಹಿತ ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡ್ತಾರೆ, ಹಾಗಾಗಿ ನಾನು ಸಹಿತ ಮಾಡ್ತಾಯಿದ್ದೀನಿ. ಹಾಗೆ ದೇವಿಗೆ ಕೂಡ ಶ್ರೇಷ್ಠ ಗೆಜ್ಜೆ ವಸ್ತ್ರ ಅನ್ನೋದು. ಹಾಗಾಗಿ ನೋಡಿ, ಈ ರೀತಿಯಾಗಿ ಕುಂಕುಮನ ನಾನು ಈ ರೀತಿಯಾಗಿ ಸ್ವಲ್ಪ ಮಧ್ಯೆ ಗ್ಯಾಪ್ ಬಿಟ್ಬಿಟ್ಟು ಹಚ್ಕೊಳ್ತಾ ಹೋಗ್ತಾಯಿದ್ದೀನಿ. ಆ ಮಧ್ಯೆ ನಾನು ಅರಿಶಿನ ಇದೇ ರೀತಿಯಾಗಿ ಹಚ್ಕೊಳ್ತಾ ಹೋಗ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಗೆಜ್ಜೆ ವಸ್ತ್ರ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸಿದ್ದೀನಿ, ಆದರೆ ಇವಾಗ ಒಂದು ಸಲ ಮತ್ತೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕುಂಕುಮನ ಹಚ್ಕೊಂಡ್ಬಿಟ್ಟು ಮಧ್ಯೆ ನಾವು ಈ ರೀತಿಯಾಗಿ ಅರಿಶಿನ ಅದ್ರ ಮಧ್ಯೆ ಹಚ್ಕೊಳ್ತಾ ಹೋಗಬೇಕು. ಇಲ್ಲಿ ನಾನು 2 ಗೆಜ್ಜೆ ವಸ್ತ್ರನ ಮಾಡಿಟ್ಕೊಳ್ತಾ ಇದ್ದೀನಿ. ಒಂದು ಮಂಗಳಗೌರಿಗೆ, ಇನ್ನೊಂದು ಚಿಕ್ಕದು ಗಣೇಶನಿಗೆ. ಹಾಗಾಗಿ 2 ಗೆಜ್ಜೆ ವಸ್ತ್ರನ ಮಾಡಿಟ್ಕೊಂಡಿದ್ದೀನಿ. ಹೀಗೆ ಇವಾಗ ಮಂಗಳಗೌರಿಗೆ ಸ್ಯಾರಿನ ಯಾವ ರೀತಿಯಾಗಿ ಉಡಿಸ್ತಿದ್ದೀನಿ ನೋಡಿ, ಈ ರೀತಿಯಾಗಿ ಪ್ಲೇಟ್ ಮಾಡ್ಕೊಂಡ್ಬಿಟ್ಟು ನಾನು ಉಡಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಹಿಂದಿನ ದಿನವೇ ಸ್ಯಾರಿನ ಉಡಿಸ್ಬಿಟ್ಟು ದೇವಿಗೆ ಇಟ್ಕೊಂಡಿರ್ತಾರೆ. ಬಟ್ ಸ್ನಾನ ಮಾಡಿ ನಾವು ದೇವರಿಗೆ ಸ್ಯಾರಿ ಆಗಿರ್ಬೋದು ಇಲ್ಲ ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ನನಗೆ ಅನಿಸುತ್ತೆ. ಹಾಗಾಗಿ ನಾನು ಸ್ನಾನ ಮಾಡಿಬಿಟ್ಟೆ ಅವತ್ತಿನ ದಿನ ರೆಡಿ ಮಾಡಿಟ್ಕೊತೀನಿ. ಕೆಲವೊಬ್ಬರು ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಳ್ತಾರೆ, ಬಟ್ ಸ್ನಾನ ಮಾಡೇ ನಾವು ಎಲ್ಲದೂ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ನಾನು ಸ್ನಾನ ಮಾಡಿಬಿಟ್ಟೆ
ಎಲ್ಲದೂ ಪೂಜಾ ವಸ್ತುಗಳನ್ನು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಪ್ಲೇಟಾಗಿ ನರಿಗೆಯನ್ನು ಮಾಡಿಟ್ಕೊಳ್ಬೇಕು. ಮಾಡಿಟ್ಕೊಂಡ್ಬಿಟ್ಟು ಇವಾಗ ನಾನು ಇದನ್ನು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಅಷ್ಟು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಅದಕ್ಕೆ ಆ ಕಡೆ ಈ ಕಡೆ ಎರಡು ಸೈಡು ನಾವು ಕ್ಲಿಪ್ಪನ್ನು ಹಾಕ್ಕೊಳ್ಬೇಕು. ತುಂಬ ಈಸಿಯಾಗಿ ನಾವು ಈ ರೀತಿಯಾಗಿ ಉಡಿಸ್ಬೋದು. ಈ ರೀತಿಯಾಗಿ ತುಂಬ ಈಸಿಯಾಗಿ ನಾವು ಸ್ಯಾರಿನ ಉಡಿಸ್ಬೋದು. ಬೇಕಾದರೆ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಈ ರೀತಿಯಾಗಿ ಒಂದು ಬಾಕ್ಸಿಗೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಉತ್ತುತ್ತೆ ಹಾಗೆ ಒಂದು ಅಡಿಕೆನ ಹಾಕಿದ್ದೀನಿ. 5 ಥರದ್ದು ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ಫುಲ್ಲು ನಾನು ಸ್ಯಾರಿ ಉಡಿಸಿರೋದನ್ನು ತೋರಿಸ್ತಾ ಹೋದರೆ ನನಗೆ ಪೂಜೆ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅಷ್ಟೇ ನಾನು ತೋರಿಸಿದ್ದೀನಿ. ಇನ್ನೊಂದ್ಸಲ ಬೇಕಾದರೆ ನಿಮಗೆ ಯಾವ ರೀತಿಯಾಗಿ ದೇವರಿಗೆ ಈ ರೀತಿಯಾಗಿ ಸ್ಯಾರಿ ಉಡಿಸ್ಬೋದು ಅಂತ ಹೇಳಿ ಕಂಪ್ಲೀಟ್ ವಿಡಿಯೋ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಹಾಗೆ ರಂಗೋಲಿಯನ್ನು ಸಹಿತ ಇವಾಗ ನಾನು ಹಾಕ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ದೇವರು ಕೂರಿಸುವಲ್ಲಿ ನಾವು ಅಷ್ಟದಳ ರಂಗೋಲಿಯನ್ನು ಹಾಕಬೇಕು. ನೋಡಿ ಈ ರೀತಿಯಾಗಿ ಒಂದು ಕಮಲದ ಹೂ ರೀತಿಯನ್ನು ರಂಗೋಲಿಯನ್ನು ಹಾಕಿಬಿಟ್ಟು ನಾವು ಅದ್ರ ಮೇಲೆ ದೇವರನ್ನು ಕೂರಿಸ್ಬೇಕು. ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ರಂಗೋಲಿಯನ್ನು ಹಾಕ್ಕೊಳ್ಬೇಕು. ಇಲ್ಲ ಅಕ್ಕಿ ಹಿಟ್ಟಲ್ಲಿ ಹಾಕ್ಬೋದು ಈ ರೀತಿ ರಂಗೋಲಿಯನ್ನು. ಅಕ್ಕಿ ಹಿಟ್ಟಲ್ಲಿ ಇಲ್ಲ ಅಂತ ಹೇಳಿದ್ರೆ ರಂಗೋಲಿ ಪೌಡ್ರಲ್ಲೂ ಸಹಿತ ನೀವು ಈ ರೀತಿಯಾಗಿ ಹಾಕ್ಬೋದು. ನೋಡಿ ಇವಾಗ ನಾನು ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿಬಿಟ್ಟು ಅದಕ್ಕೆ ನೋಡಿ ರಂಗೋಲಿ ಮೇಲೆ ಒಂದು ಈ ರೀತಿಯಾಗಿ ಪ್ಲೇಟನ್ನು ಇಡ್ತಾಯಿದ್ದೀನಿ. ಅದಕ್ಕೆ ನಾನು ನೋಡಿ ಈ ರೀತಿಯಾಗಿ ಅಕ್ಕಿನ ಒಂದು ಲೋಟ ಆಗುವಷ್ಟು ಫುಲ್ ಆಗಿರುವಷ್ಟು ಅಕ್ಕಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಅದನ್ನು ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸ್ವಸ್ತಿಕನ್ನು ಬಿಡಿಸ್ತಾ ಇದ್ದೀನಿ. ನೀವು ಸ್ವಸ್ತಿಕ್ ಬರಿಬೋದು, ಇಲ್ಲ ಓಂ ಚಿಹ್ನೆ ಬರಿಬೋದು, ಇಲ್ಲ ಓಂ ಶ್ರೀ ಅಂತ ಹೇಳಿ ಅದನ್ನು ಸಹಿತ ಬರಿಬೋದು. ನಾನಿಲ್ಲಿ ಸ್ವಸ್ತಿಕನ್ನು ಬರೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ಇಟ್ಬಿಟ್ಟು ಹಾಗೆ ಅದಕ್ಕೆ ಗಂಧನೂ ಸಹಿತ ಈ ರೀತಿಯಾಗಿ ಹಚ್ತಾ ಇದ್ದೀನಿ. ಹಚ್ಚಿಬಿಟ್ಟು 2 ಬಾಳೆ ಎಲೆನ ಈ ರೀತಿಯಾಗಿ ಇಡ್ತಾಯಿದ್ದೀನಿ. 2 ಬಾಳೆ ಎಲೆ ಇಟ್ಟ ನಂತರ ಈ ದೇವರಿಗೆ ಏನು ಸ್ಯಾರಿನ ಉಡಿಸಿಟ್ಕೊಂಡಿರ್ತೀವಿ ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಆ ಒಂದು 5 ರೂಪಾಯಿ ಕಾಯಿನು ಇಲ್ಲ 1 ರೂಪಾಯಿ ಕಾಯಿನನ್ನು ಹಾಕ್ಬೋದು. ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಹೂವು, ಅಕ್ಷತೆಯನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನೀವು 9 ಮಾವಿನ ಎಲೆಗಳಾಗಿರ್ಬೋದು, ಇಲ್ಲ 9 ವಿಳೆದೆಲೆನ ಹಾಕಿಬಿಟ್ಟು ಹಾಗೆ ತೆಂಗಿನಕಾಯಿನ ಇಟ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಬೋದು. ತೋರಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಫಸ್ಟು ಗಣಪತಿ ಪೂಜೆಯನ್ನು ಮಾಡಿಕೊಂಡು ನಂತರ ನಾವು ಮಂಗಳಗೌರಿ ಪೂಜೆಯನ್ನು ಮಾಡಬೇಕು. ಇಲ್ಲಿ ನಾನು ಗಣಪತಿ ಪೂಜೆಯನ್ನು ಮಾಡಿಬಿಟ್ಟು ಇವಾಗ ಮಂಗಳಗೌರಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪೂಜೆ ಸಹಿತ ಮಾಡಿದ್ದೀನಿ. ನೋಡಿ ಅಪ್ಪು ಕೂಡ ಸಹಿತ ಪೂಜೆ ಮಾಡೋದಕ್ಕೆ ರೆಡಿಯಾಗಿದ್ದಾನೆ. ನೋಡಿ ಈ ರೀತಿಯಾಗಿ ನಾನು ಮಂಗಳಗೌರಿ ಪೂಜೆನ ಮಾಡಿದ್ದೀನಿ. ನೋಡಿ ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಹೂವಿನ ಅಲಂಕಾರಗಳು ಅಥವಾ ಲೈಟ್ಸ್ಗಳು ಹಾಕಿಬಿಟ್ಟು ಹೇಗೆ ಬೇಕಾದರೂ ಮಾಡ್ಬೋದು. ಸಿಂಪಲಾಗೂ ಮಾಡ್ಬೋದು, ಇಲ್ಲ ಗ್ರ್ಯಾಂಡಾಗೂ ಮಾಡ್ಬೋದು. ನಿಮಗೆ ಅನುಕೂಲ ಹೇಗಾಗತ್ತೆ ನೀವು ಹಾಗೆ ಮಾಡ್ಬೋದು.
ನಾನಿಲ್ಲಿ ಪೂಜೆ ಎಲ್ಲ ಆದಮೇಲೆ ತಂಬಿಟ್ಟು ಆರತಿನ ದೇವರಿಗೆ ಮಾಡ್ತಾಯಿದ್ದೀನಿ. ಮಂಗಳಗೌರಿ ಪೂಜೆಯ ಪೂರ್ವ ಸಿದ್ಧತೆ ವಿಡಿಯೋದಲ್ಲಿ ನಾನು ಯಾವ ರೀತಿ ತಂಬಿಟ್ಟು ದೀಪವನ್ನು ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ದೇವರಿಗೂ ಕೂಡ ನೈವೇದ್ಯ ಎಲ್ಲ ಆಗಿದೆ. ಇವಾಗ ನೋಡಿ, ನಾನು ಸಂಜೆ ಟೈಮಲ್ಲಿ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತೇಳಿ ಈ ರೀತಿಯಾಗಿ ಬಾಗಿಣವನ್ನು ಪ್ಯಾಕೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಒಂದು ಬಾಳೆಹಣ್ಣು, ಅರ್ಶಿನ ಕುಂಕುಮ ಚೀಟಿ, ಅಡಿಕೆ ಚೀಟಿ, 2 ಬಳೆ, 2 ವಿಳೆದೆಲೆ, 2 ಅಡಿಕೆ, ಹಾಗೆ 1 ರೂಪಾಯಿ ಕಾಯಿನು, ಹಾಗೆ ಇಲ್ಲ ಉಂಡೆಗಳನ್ನು ಮಾಡಿದ್ದೀನಿ. ಯಾವುದಾದ್ರು ತಂಬಿಟ್ಟು ಉಂಡೆ ಇಲ್ಲ ಬೇಸನ್ ಉಂಡೆ ಆ ರೀತಿಯಾಗಿ ಸಹಿತ ಮಾಡಿ ಕೊಡ್ಬೋದು. ನೋಡಿ, ಈ ರೀತಿಯಾಗಿ ಒಂದು 10 ಪ್ಯಾಕೆಟ್ಗಳನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ಹಾಗೆ ನಾನು ವೇರ್ ಮಾಡಿರುವಂಥ ಸ್ಯಾರಿ ನೋಡಿ, ಈ ಕಲರ್ ರೆಡ್ ಕಲರ್ ಸ್ಯಾರಿ. ಇದು ಬಂದ್ಬಿಟ್ಟು ಸ್ಯಾರಿ ನಮ್ಮ ಅತ್ತೆದು ಸ್ಯಾರಿ. ಇದಕ್ಕೆ ನಾನು ವೈಟ್ ಕಲರ್ ಬ್ಲೌಸನ್ನು ಮ್ಯಾಚ್ ಮಾಡ್ಕೊಂಡಿದ್ದೆ. ನೋಡಿ, ಈ ರೀತಿಯಾಗಿ ಚಿಕ್ಕ ಬಾರ್ಡ್ರ್ ಇದೆ ಇದಕ್ಕೆ. ಹಾಗೆ ಈ ಥರ ಫುಲ್ ಬುಟ್ಟಾಸ್ ಇದೆ, ಚಿಕ್ಕ ಚಿಕ್ಕ ಬುಟ್ಟಾಸ್ ಇದೆ. ಹಾಗೆ ಸ್ಯಾರಿ ಪಲ್ಲು ಬಂದ್ಬಿಟ್ಟು ಈ ರೀತಿಯಾಗಿ ಲೈನ್ಸ್ ಇದೆ ನೋಡಿ, ಗೋಲ್ಡನ್ ಲೈನ್ಸ್ ಇದೆ ಈ ರೀತಿಯಾಗಿ. ಈ ಸ್ಯಾರಿಗೆ ನಾನು ಈ ರೀತಿಯಾಗಿ 1 ಮೀಟ್ರ್ ವೈಟ್ ಕಲರ್ ಬ್ಲೌಸ್ ಪೀಸನ್ನು ಕಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೆ. ನೋಡಿ, ಈ ರೀತಿಯಾಗಿ ಮ್ಯಾಚ್ ಚೆನ್ನಾಗಿ ಕಾಣಿಸುತ್ತೆ, ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಈ ರೀತಿಯಾಗಿ ರೆಡ್ ಕಲರ್ ಒಂದು ಬ್ಲೌಸ್ ಪೀಸ್ ಇತ್ತು. ಇದನ್ನು ಆಲ್ರೆಡಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ. ಅದ್ರಲ್ಲಿ ಸ್ವಲ್ಪ ಪೀಸ್ ಉಳಿದಿತ್ತು, ಹಾಗೆ ಎತ್ತಿಟ್ಟಿದೆ ಇರಲಿ ಅಂತ ಹೇಳಿಬಿಟ್ಟು. ಬಟ್ ಈ ಸ್ಯಾರಿಗೆ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ರೆಡ್ ಕಲರು. ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ನೋಡಿ, ಇದ್ರ ಕಟ್ ಮಾಡಿ ಉಳಿದಿರೋವಂಥ ಪೀಸ್ ಇದು. ಇದರಲ್ಲಿ ನಾನು ಆ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗ ನಾನು ಈ ರೀತಿಯಾಗಿ ಬ್ಲೌಸನ್ನು ಮಾರ್ಕ್ ಮಾಡಿಟ್ಟಿದ್ದೀನಿ. ನಾನಿಲ್ಲಿ ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡ್ತಾಯಿದ್ದೀನಿ. ಹೊಸದಾಗಿ ರೀಸೆಂಟಾಗಿ ಒಂದು ಮಿಷನನ್ನು ತಗೊಂಡೆ. ಅದ್ರ ಮಿಷನ್ನ ಫುಲ್ ವಿಡಿಯೋ ಸಹಿತ ಮಾಡಿಬಿಟ್ಟು ಹಾಕ್ತೀನಿ, ಯಾವ ಮಿಷನ್ನು ಹಾಗೆ ಅದಕ್ಕೆ ಎಷ್ಟು ಪ್ರೈಸ್ ಕೊಟ್ಟೆ ಅಂತ ಹೇಳಿಬಿಟ್ಟು. ನೋಡಿ, ಇವಾಗ ಈ ರೀತಿಯಾಗಿ ಪ್ರಿನ್ಸಸ್ ಕಟ್ಟನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಕಟ್ ಮಾಡಾಗಿದೆ. ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ದೀನಿ. ಇವಾಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇಲ್ಲಿ ನಾನು ರೆಡ್ ಕಲರ್ ಒಂದು ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಏನು ಮಾಡಿದ್ವಿ ಅಲ್ಲಿ ಒಂದು ರೆಡ್ ಕಲರ್ ಅದೇ ಸ್ಯಾರಿ ಪೀಸ್ ಇದಿತ್ತಲ್ವ, ಬ್ಲೌಸ್ ಪೀಸು ರೆಡ್ ಕಲರು, ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ನೋಡಿ, ರೀತಿಯಾಗಿ ತುಂಬ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಸ್ಕ್ಯಾಲ್ಪ್ ನೆಕ್ ಬ್ಲೌಸನ್ನು ನಾನು ನೋಡಿ ನೆಕ್ ಈ ಥರ ಇಟ್ಟಿದ್ದೀನಿ. ನೋಡಿ, ಸ್ಟಿಚ್ ಮಾಡಿದ್ಮೇಲೆ ಫ್ರಂಟ್ ನೆಕ್ಕು ಈ ರೀತಿಯಾಗಿ ಬಂದಿದೆ. ಹಾಗೆ ಪೈಪಿಂಗ್ ಕೂಡ ಇಟ್ಟಿದ್ದೀನಿ. ಹಾಗೆ ಅದೇ ರೆಡ್ ಕಲರ್ ಬ್ಲೌಸ್ ಪೀಸ್ ಏನಿತ್ತು ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಬಾರ್ಡರ್ ಥರ ಕೊಟ್ಟು ಗೋಲ್ಡನ್ ಕಲರ್ ಪೈಪಿಂಗನ್ನು ಕೊಟ್ಟಿದ್ದೀನಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು.